ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್. ಫ್ರೆಂಡ್ಸ್, ನಿಮಗೆ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಬರುತ್ತಾ ವರ್ಡಲ್ಲಿ? ಬರಲ್ವಾ? ಬನ್ನಿ, ಇವತ್ತು ನಮ್ಮ ಈ ಸೆಕ್ಷನಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾನು ಇಲ್ಲಿ ಒಂದು ಡೇಟಾ ಇಟ್ಕೊಂಡಿದ್ದೀನಿ, ಒಂದು ಟೇಬಲ್ ಹಾಕ್ಕೊಂಡು ಡೇಟಾ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಡೇಟಾಗೆ ನಾನು ಫಾರ್ಮುಲಾ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಈಗ ಇಲ್ಲಿ ಟೋಟಲ್ ಅನ್ನೋ ಜಾಗದಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಕೀಬೋರ್ಡಿಂದ ಕಂಟ್ರೋಲ್ F9 ಅಂತ ಪ್ರೆಸ್ ಮಾಡ್ಕೋತೀನಿ. ಕಂಟ್ರೋಲ್ F9 ಅಂತ ಪ್ರೆಸ್ ಮಾಡಿದ್ರೆ ಈ ಥರ ಫ್ಲವರ್ ಬ್ರ್ಯಾಕೆಟ್ ಓಪನ್ ಆಗುತ್ತೆ. ಫ್ಲವರ್ ಬ್ರ್ಯಾಕೆಟ್ಸು ವಿತಿನ್ ದ ಬ್ರ್ಯಾಕೆಟ್ ನಾವು ಈಕ್ವಲ್ಸ್ ಅಂತ ಕೊಡಬೇಕು. ಈಕ್ವಲ್ಸ್ ಅಂತ ಕೊಟ್ಟು ಸಮ್ ಅಂತ ಟೈಪ್ ಮಾಡ್ತೀನಿ. SUM ಅಂತ ಟೈಪ್ ಮಾಡಿ ಇಲ್ಲಿ ಇದು ನಮಗೆ ಮೇಲ್ಗಡೆ ಆ್ಯಡ್ ಆಗಬೇಕಾಗಿರೋದು, ಮೇಲ್ಗಡೆಯಿಂದ ಕೆಳಗೆ ತನಕ ಆ್ಯಡ್ ಆಗಬೇಕಾಗಿರೋದ್ರಿಂದ 20ಇಂದ 40 ತನಕ ನನಗೆ ಆ್ಯಡ್ ಮಾಡಬೇಕಾಗಿರೋದ್ರಿಂದ ಸೊ ನಾನಿಲ್ಲಿ ಓಪನ್ ದ ಬ್ರ್ಯಾಕೆಟ್ ಅಬವ್ ಅಂತ ಕೊಡ್ತೀನಿ. ABOVE ಅಂತ ಕೊಟ್ಟು ಕ್ಲೋಸ್ ಮಾಡ್ತೀನಿ ಬ್ರ್ಯಾಕೆಟ್ನ. ಅದು ವಿತಿನ್ ದ ಬ್ರ್ಯಾಕೆಟಲ್ಲಿ ಫ್ಲವರ್ ಬ್ರ್ಯಾಕೆಟ್ಸ್ ಎಲ್ಲ ಇರಬೇಕದು. ಕೊಟ್ಟಾದ ನಂತರ ಫಂಕ್ಷನ್ ಕೀ F9 ಪ್ರೆಸ್ ಮಾಡ್ತೀನಿ. ನನಗೆ ಫಂಕ್ಷನ್ ಕೀ F9 ಪ್ರೆಸ್ ಮಾಡ್ತೀನಿ. ನೋಡಿ, ಆನ್ಸರ್ 260 ಬಂತು. ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಒಂದು ಎಕ್ಸಾಂಪಲ್ ಆಯಿತು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಕೆಳಗೆ ಮಾಡ್ತೀನಿ, ಸ್ಕ್ರೋಲ್ ಡೌನ್ ಮಾಡ್ತೀನಿ. ಈಗ ನಿಮಗೆ ಈಗ ಇಲ್ಲಿ ಮೇಡೆಯಿಂದ ಕೆಳಗೆ ತನಕ ಆಯಿತು. ಅದೇ ಥರ ನಾವೀಗ ಲೆಫ್ಟ್ ಸೈಡ್ ನಾವು ನೋಡ್ಕೋಬೇಕು. ಈಗ ಲೆಫ್ಟ್ ಸೈಡ್ ಆ್ಯಡ್ ಆಗಬೇಕು. ಈಗ 45 + 56ನ ಆ್ಯಡ್ ಆಯಿತು ಅಂದರೆ ನಮಗೆ ರಿಸಲ್ಟ್ ಬರಬೇಕು ಇಲ್ಲಿ. ಸೊ ಇದು ಒಂದು ಮಾರ್ಕ್ ಶೀಟ್ನ ಇಟ್ಕೊಂಡಿದ್ದೀನಿ, ಒಂದು 5 ಜನ ಸ್ಟೂಡೆಂಟ್ಸ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಸೇಮ್ ಅದೇ ಥರನೇ ನಾನೀಗ ಇಲ್ಲಿ ಕಂಟ್ರೋಲ್ F9 ಪ್ರೆಸ್ ಮಾಡ್ತೀನಿ. ಕಂಟ್ರೋಲ್ F9 ಅಂದ ತಕ್ಷಣ ಬ್ರ್ಯಾಕೆಟ್ ಫ್ಲವರ್ ಬ್ರ್ಯಾಕೆಟ್ಸ್ ಓಪನ್ ಆಗುತ್ತೆ. ಸೊ ಈ ಫ್ಲವರ್ ಬ್ರ್ಯಾಕೆಟ್ಸ್ ಒಳಗಡೆ ನಾನು ಈಕ್ವಲ್ಸ್ ಅಂತ ಕೊಟ್ಟು ಸಮ್ ಅಂತ ಟೈಪ್ ಮಾಡ್ತೀನಿ. ಈ ಸಮ್ ಅಂತ ಕೊಟ್ಟ ನಂತರ ಓಪನ್ ದ ಬ್ರ್ಯಾಕೆಟ್. ಈಗ ಅಲ್ಲಿ ಅಬೋವ್ ಅಂತ ಕೊಟ್ಟಿದ್ದೆ, ಇಲ್ಲಿ ನಾನು ಲೆಫ್ಟ್ ಸೈಡ್ ಬೇಕಾಗಿರೋದಲ್ಲ, ನನಗೆ ಲೆಫ್ಟ್ ಸೈಡ್ ಬೇಕಿರೋದ ಲೆಫ್ಟ್ ಅಂತ ಕೊಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಸೊ ಕೊಟ್ಟು ಕ್ಲೋಸ್ ಆಗ್ತಿದ್ದಂಗೆ ವಿತಿನ್ ದ ಫ್ಲವರ್ ಬ್ರ್ಯಾಕೆಟ್ಸಲ್ಲಿ ನಾನೀಗ ನೆಕ್ಸ್ಟು ಫಂಕ್ಷನ್ ಕೀ F9 ಪ್ರೆಸ್ ಮಾಡ್ತೀನಿ. ನೋಡಿ, ಸೊ ಇನ್ನೊಂದು ನೋಡೋಣ ಬನ್ನಿ. ಅದೇ ಥರನೇ ಇಲ್ಲೇ ಕೆಳಗೆ. ಸೊ ಹಾಗೆಯೇ ಈಕ್ವಲ್ಸ್ ಅಂತ ಕಂಟ್ರೋಲ್ F9 ಪ್ರೆಸ್ ಮಾಡ್ತೀನಿ. ಫಸ್ಟು ವಿತಿನ್ ದ ಫ್ಲವರ್ ಬ್ರ್ಯಾಕೆಟ್ಸ್ ಈಕ್ವಲ್ಸ್ ಪ್ರೆಸ್ ಮಾಡ್ತೀನಿ. ಸಮ್ ಅಂತ ಕೊಡ್ತೀನಿ. ಓಪನ್ ದ ಬ್ರ್ಯಾಕೆಟ್ ಲೆಫ್ಟ್ ಅಂತ ಕೊಟ್ಟು ಕ್ಲೋಸ್ ಮಾಡ್ತೀನಿ ಬ್ರ್ಯಾಕೆಟ್ನ. ಎಲ್ಲ ಆದ ನಂತರ ಸೊ ರಿಸಲ್ಟ್ ಬರಬೇಕು ಅಂದರೆ ಕಂಟ್ರೋಲ್ F9 ಪ್ರೆಸ್ ಮಾಡ್ತೀನಿ. ನಿಮ್ಮ ಟೇಬಲ್ ಹಾಕಿದಾಗ ನಿಮಗೆ ಲೇಔಟ್ ಅಂತ ಇರುತ್ತೆ. ಲೇಔಟ್ ಮುಖಾಂತರ ತಿಳ್ಕೊಳ್ಳೋಣ. ಫಾರ್ಮುಲಾ ಅಂತ ಕೊಡ್ತೀನಿ. ಈ ಫಾರ್ಮುಲಾದಲ್ಲಿ ನನಗೆ ಇಲ್ಲಿ ಸಮ್ ಅಂತಲೇ ಇದೆ. ಈ ಸಮ್ಮಲ್ಲಿ ಅಬೋವ್ ಬದಲು ನನಗೆ ಲೆಫ್ಟ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ನಂಬರ್ ಫಾರ್ಮೆಟಲ್ಲಿ ನನಗೆ ಯಾವ ಫಾರ್ಮೆಟ್ ಬೇಕು ಅಂತ ಕೇಳುತ್ತೆ. ಇಲ್ಲಿ ನನಗೆ ಜನರಲ್ ಫಾರ್ಮೆಟ್ 0 ಅಂತಲೇ ಕೊಡ್ತೀನಿ. ಓಕೆ ಕೊಡ್ತೀನಿ. ನೋಡಿ, ವ್ಯಾಲ್ಯೂ ಬಂತು, 174 ಬಂತು. ಸೊ ಈ ರೀತಿ ನಾವು ನಮ್ಮ MS ವರ್ಡಲ್ಲಿ ಎಡಿಷನ್ಸ್ನ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಟೈಮ್ನ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಸಬ್ಟ್ರಾಕ್ಷನ್. ಇಲ್ಲಿ ನನ್ನ ಹತ್ರ ಒಂದು ಡೇಟಾ ಇದೆ. ಇಲ್ಲಿ ಒಂದಿಷ್ಟು ಪ್ರಾಡಕ್ಟ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಐಟಮು, ಪ್ರೈಸು, ಡಿಸ್ಕೌಂಟು, ಟೋಟಲು, ಸ್ವಿಚ್ಚು, ಬಲ್ಬ್ಸು, ಫ್ಯಾನ್ ಅಂತ 3 ಪ್ರಾಡಕ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನನಗೆ ಸ್ವಿಚ್ಗೆ 450 ರೂಪಾಯಿ ಅಂತ ಹಾಕಿದ್ದೀನಿ. 450 ಡಿಸ್ಕೌಂಟ್ ಹೋಗಿ ನನಗೆ ಎಷ್ಟು ಬರಬೇಕು ಅನ್ನೋದು ನಾವು ತಿಳ್ಕೋಬೇಕು. ಸೊ ಈ ಥರದಕ್ಕೆ ಹೇಗೆ ನಾವು ಯೂಸ್ ಮಾಡೋದು ಫಾರ್ಮುಲಾ ಅನ್ನೋದು ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಇಲ್ಲಿ ಲೇಔಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಸೊ ಲೇಔಟಲ್ಲಿ ಇಲ್ಲಿ ನಿಮಗೆ ಇಲ್ಲಿ ಟೇಬಲ್ ಲೇಔಟಲ್ಲಿ ಫಾರ್ಮುಲಾ ಅಂತ ಸಿಗುತ್ತೆ ನಿಮಗೆ. ಇಲ್ಲಿ ಈ ಫಾರ್ಮುಲಾದಲ್ಲಿ ನಾವು ಇದನ್ನು ಹೇಳ್ಕೊಂಡು ಈ ಕಡೆ ಸೈಡ್ ನಿಮ್ಗೆ ಕಾಣಿಸ್ಕೊಳಂಗೆ ಇಟ್ಕೋತೀನಿ. ಸೊ ಇಲ್ಲಿ ಫಾರ್ಮುಲಾದಲ್ಲಿ ಸಮ್ ಅಂತಿದೆ, ಅದನ್ನು ತೆಗಿತೀನಿ. ಈಕ್ವಲ್ಸ್ ಅಂತ ಇದೆ. ಈ ಈಕ್ವಲ್ಸ್ ಆದ ನಂತರ ಇಲ್ಲಿ ಐಟಮ್ನ ಎಯಿಂದ ಶುರು ಮಾಡೋಣ. ಐಟಮ್ ಕಾಲಮ್ನ ಐಟಮ್ಸ್ ಎಯಿಂದ ಶುರು ಮಾಡ್ತಿರೋದ್ರಿಂದ ಎ, ಪ್ರೈಸ್ನ B ಅಂತ ಇಟ್ಕೊಳ್ಳೋಣ, ಡಿಸ್ಕೌಂಟ್ನ C ಅಂತ ಇಟ್ಕೊಳ್ಳೋಣ, ಟೋಟಲ್ ಅಮೌಂಟ್ನ D ಅಂತ ಇಟ್ಕೊಳ್ಳೋಣ. ಸೊ ನಮಗೆ ಈಗ ಇಲ್ಲಿ B ಕಾಲಮಿಂದ ಫಸ್ಟ್ 1 2 3 4 ಅಂದರೆ ಸ್ವಿಚ್ನ ಐಟಮ್ನ 1 ಅಂತ ಇಟ್ಕೊಂಡು 2 3 4 ಅಂತ ರೋ ಇಟ್ಕೊಳ್ಳೋಣ. ಸೊ ಈಗ ಇಲ್ಲಿ ನನಗೆ ಪ್ರೈಸ್ಗೆ ಬರಬೇಕಾಗಿರೋದು. ಸೊ ಪ್ರೈಸಲ್ಲಿ ನನಗೆ 450 ಇರೋದ್ರಿಂದ ಸೊ B ಕಾಲಮಿನ ಸೆಕೆಂಡ್ ರೋ ಬೇಕು ನನಗೆ. ಸೊ B2 ಮೈನಸ್ C2 ಅಂತ ಕೊಟ್ಟು ಓಕೆ ಕೊಟ್ಟರೆ ನೋಡಿ ನಿಮಗೆ ಬಂತು ಅಲ್ಲಿ ವ್ಯಾಲ್ಯೂ.
ಸೊ ಇದೇ ಥರ ಹಾಗೆ ಫಾರ್ಮುಲಾಗೆ ಹೋಗ್ತೇನೆ, ಈಕ್ವಲ್ಸ್ ಕೊಡ್ತೇನೆ, B4 ಮೈನಸ್ C4 ಕೊಟ್ಟು ಓಕೆ ಕೊಡ್ತೀನಿ. ನೋಡಿ ಬಂತು ವ್ಯಾಲ್ಯೂ. ಸೊ ಈ ಥರದಕ್ಕೆ ಡಿಫ್ರೆನ್ಸಸ್ಗೆ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ಮಲ್ಟಿಪ್ಲಿಕೇಶನ್ಸ್ ಮಾಡೋದು ಹೇಗೆ ಅನ್ನೋದು ನೋಡೋಣ ಬನ್ನಿ. ಸೊ ಇಲ್ಲಿ ನಾನೊಂದು ಡೇಟಾನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡೋಣ ಫಸ್ಟು. ಸೊ ಇಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ನೇಮು, ಕ್ವಾಂಟಿಟಿ, ಪ್ರೈಸು ಟೋಟಲ್ ಆಗಬೇಕು. ಸೊ CD, DVD ಆ್ಯಂಡ್ ಪೆನ್ ಡ್ರೈವ್ ಅಂತ ಇಟ್ಕೊಂಡಿದ್ದೀನಿ. ಇದು ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಒಂದಿಷ್ಟು. ಇದನ್ನ ಮಲ್ಟಿಪ್ಲೈ ಮಾಡಿ ನನಗೆ ಇಲ್ಲಿ ಎಷ್ಟಾಗುತ್ತೆ ಅನ್ನೋದು ನಂಗೆ ಬೇಕು ಪ್ರೈಸು. ಸೊ ಈಗ ಇದನ್ನು ನೋಡೋಣ ಬನ್ನಿ. ಸೊ ಫಸ್ಟು ನಾನು ಆಗಲೇ ಹೇಳ್ದಂಗೆ ಕಂಟ್ರೋಲ್ F9 ಪ್ರೆಸ್ ಮಾಡೋಣ. ಫಂಕ್ಷನ್ ಶುರು ಮಾಡಬೇಕು ಅಂದಾಗ ಕಂಟ್ರೋಲ್ F9 ಪ್ರೆಸ್ ಮಾಡಿದೆ. ವಿತಿನ್ ದ ಫ್ಲವರ್ ಬ್ರ್ಯಾಕೆಟ್ಸ್ ಈಕ್ವಲ್ಸ್ ಕೊಟ್ಟು ಪ್ರಾಡಕ್ಟ್ ಅಂತ ಟೈಪ್ ಮಾಡ್ತೀನಿ. ಓಪನ್ ದ ಬ್ರ್ಯಾಕೆಟ್, ಲೆಫ್ಟ್ ಅಂತ ಕೊಡ್ತೀನಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಫಂಕ್ಷನ್ನಿಂದ F9 ಪ್ರೆಸ್ ಮಾಡ್ತೀನಿ. ನೋಡಿ ನಿಮ್ಮ ರಿಸಲ್ಟು 400, 40 × 10 400 ಬಂತು. ಹಾಗೆಯೇ ತಿರ್ಗಾ ಕಂಟ್ರೋಲ್ F9 ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಈಕ್ವಲ್ಸ್ ಅಂತ ಕೊಡ್ತೀನಿ, ಪ್ರಾಡಕ್ಟ್ ಅಂತ ಟೈಪ್ ಮಾಡ್ತೀನಿ. ಓಪನ್ ದ ಬ್ರ್ಯಾಕೆಟ್, ಸೊ ಲೆಫ್ಟ್ ಅಂತ ಕೊಡ್ತೀನಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಫಂಕ್ಷನ್ F9 ಪ್ರೆಸ್ ಮಾಡ್ತೀನಿ. ನೋಡಿ ಸೊ ಈ ಥರ ನಿಮ್ಮ ಮಲ್ಟಿಪ್ಲಿಕೇಶನ್ನ ಮಾಡ್ಕೋಬೋದು. ಇದು ಒಂದು ಎಕ್ಸಾಂಪಲ್ ಆಯಿತು. ಹಾಗೆ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ ಬನ್ನಿ ಫ್ರೆಂಡ್. ಇಲ್ಲಿ ಮಲ್ಟಿಪಲ್ ರೇಂಜಸ್ ಈಗ ಹೀಗೆ ಕೊಟ್ಟಿದ್ದೀನಿ. ಇದನ್ನ ಈ ಮೂರನ್ನು ಮಲ್ಟಿಪ್ಲೈ ಮಾಡಬೇಕು ಅಂತ ಕೊಡ್ತೀನಿ. ಸೊ ಈಗ CD, DVD, ಪೆನ್ ಡ್ರೈವ್ ಈ ಮೂರನ್ನು ಮಲ್ಟಿಪ್ಲೈ ಆಗಬೇಕು ಅಂತ ಅಂದ್ಕೊಳ್ಳೋಣ. ಸೊ ಇದು ರಿಸಲ್ಟ್ ಇಲ್ಲಿ ಬೇಕು ನನಗೆ. ಸೊ ಸೇಮ್ ಅದೇ ಥರನೇ ಕಂಟ್ರೋಲ್ F9 ಪ್ರೆಸ್ ಮಾಡ್ತೀನಿ. ಈಕ್ವಲ್ಸ್ ಪ್ರಾಡಕ್ಟ್ ಅಂತ ಕೊಡ್ತೀನಿ. ಓಪನ್ ದ ಬ್ರ್ಯಾಕೆಟ್, ಇಲ್ಲಿ ಅಬೋವ್ ಅಂತ ಕೊಡ್ತೀನಿ. ಅಲ್ಲಿ ಲೆಫ್ಟ್ ಅಂತ ಕೊಟ್ಟಿದೆ, ಲೆಫ್ಟ್ ಸೈಡ್ ಅಂತ, ಇದು ಅಬೋವ್ ಅಂತ ಕೊಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಫಂಕ್ಷನ್ ಕೀಯಿಂದ F9 ಪ್ರೆಸ್ ಮಾಡ್ತೀನಿ. ನೋಡಿ 530 ಬಂತು ರಿಸಲ್ಟು. ಅದೇ ಥರನೇ ಈಗ 4 ಕಾಲಮ್ನ 4 ರೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆ್ಯಾವ್ರೇಜ್, ಮ್ಯಾಕ್ಸಿಮಮ್, ಮಿನಿಮಮ್ ಆ್ಯಂಡ್ ಕೌಂಟ್ ನೋಡೋಣ ಬನ್ನಿ. ಈಗ ನಿಮ್ಮ ಕೀಬೋರ್ಡಿಂದ ಸೇಮ್ ಅದೇ ಥರನೇ ಕಂಟ್ರೋಲ್ F9 ಪ್ರೆಸ್ ಮಾಡಿ ಈಕ್ವಲ್ಸ್ ಆ್ಯಾವ್ರೇಜ್ ಅಂತ ಕೊಡಿ. ಓಪನ್ ದ ಬ್ರ್ಯಾಕೆಟ್, ಅಬೋವ್ ಅಂತ ಟೈಪ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ಫಂಕ್ಷನ್ ಕೀಯಿಂದ F9 ಪ್ರೆಸ್ ಮಾಡಿ. ನೋಡಿ ಬಂತು. ಇದೇ ಥರನೇ ಈಗ ಮ್ಯಾಕ್ಸಿಮಮ್ ಕಂಟಿನ್ಯೂಣ ಬನ್ನಿ. ಸೇಮ್ ಅದೇ ಥರನೇ ಕಂಟ್ರೋಲ್ F9 ಪ್ರೆಸ್ ಮಾಡಿ ಈಕ್ವಲ್ಸ್ MAX ಅಂತ ಟೈಪ್ ಮಾಡಿ. ಓಪನ್ ದ ಬ್ರ್ಯಾಕೆಟ್, ಅಬೋವ್ ಅಂತ ಕೊಡಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತೆ ಇದು. ಸೊ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ಹೀಗೆ ಫಂಕ್ಷನ್ F9 ಪ್ರೆಸ್ ಮಾಡಿ. ನೋಡಿ ಇಲ್ಲ ಈ ಕಾಲಮ್ನ ಹೈಯೆಸ್ಟ್ ವ್ಯಾಲ್ಯೂ ಬಂದು 72. ಸೊ 72 ತೋರಿಸ್ತಾ ಇಲ್ಲಿ. ಹಾಗೆಯೇ ಮಿನಿಮಮ್ ವ್ಯಾಲ್ಯೂ ಕಂಟ್ರೋಲ್ F9 ಪ್ರೆಸ್ ಮಾಡಿ. ಕಂಟ್ರೋಲ್ F9 ಪ್ರೆಸ್ ಮಾಡಿ ಈಕ್ವಲ್ ಸಿಂಬಲ್ ಹೊಡೆದು ಮಿನಿಮಮ್ ಕೊಡ್ತೀನಿ. MIN ಅಂತ ಕೊಟ್ಟು ಓಪನ್ ದ ಬ್ರ್ಯಾಕೆಟ್, ಅಬೋವ್ ಅಂತ ಕೊಡ್ತೀನಿ. ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಫಂಕ್ಷನ್ F9 ಪ್ರೆಸ್ ಮಾಡ್ತೀನಿ. ನೋಡಿ ಲೀಸ್ಟ್ ವ್ಯಾಲ್ಯೂ ಬಂದು 10 ಅಂತ ಬಂತು. ಹೀಗೇ ಕೌಂಟ್ ಅಂತ ಕೊಡ್ತೀನಿ. ಸೊ ಸೇಮ್ ಅದೇ ಥರನೇ ಕಂಟ್ರೋಲ್ F9 ಪ್ರೆಸ್ ಮಾಡ್ತೀನಿ. ಈಕ್ವಲ್ಸ್ ಕೊಟ್ಟು ಕೌಂಟ್ ಅಂತ ಕೊಡ್ತೀನಿ. ಬ್ರ್ಯಾಕೆಟ್ ಓಪನ್ ಮಾಡಿ ಅಬೋವ್ ಅಂತ ಕೊಡ್ತೀನಿ. ಈ ಕೌಂಟ್ ಫಂಕ್ಷನ್ ಏನು ಮಾಡುತ್ತಪ್ಪ ಅಂತ ಅಂದರೆ ಇಲ್ಲಿ ಈ ಕಾಲಮ್ ಮೇಲಿಂದ ಕೆಳಗಡೆ ತನಕ ಎಷ್ಟು
ನಂಬರ್ಸ್ ಎಂಟ್ರಿ ಆಗಿದೆ ಅದಷ್ಟು ಕೌಂಟ್ ಮಾಡಿ ಕೊಡುತ್ತೆ. ಸೊ ಈಗ ನಾನು ಕೌಂಟ್ ಅಬೋವ್ ಅಂತ ಕೊಟ್ಟು ಫಂಕ್ಷನ್ ಕೀಯಿಂದ F9 ಪ್ರೆಸ್ ಮಾಡ್ತೀನಿ. ನೋಡಿ 1 2 3 4 5 6 7 8 9 ರೋ ಎಂಟ್ರಿ ಮಾಡಿದ್ದೀನಿ. ಸೊ ಇಲ್ಲಿ 9 ಆನ್ಸರ್ ಬಂದಿದೆ. ಸೊ ಈ ಥರ ನಿಮ್ಮ ಸಿಂಪಲ್ ಕ್ಯಾಲ್ಕುಲೇಷನ್ಸ್ನ ನೀವು ಮಾಡ್ಕೋಬೋದು ಫ್ರೆಂಡ್ಸ್, ವರ್ಲ್ಡಲ್ಲೂ ಕೂಡ. ಸೊ ಇದನ್ನ ಹೆಲ್ಪ್ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.